SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅವರಿಲ್ಲ, ಈಗ 2 years ಆಯಿತು, 2-3 years ಆಯಿತು ನಮ್ಮ ಜೊತೆ ಅವರಿಲ್ಲ. ನಾನು ವರ್ಷ ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗ್ತಿದ್ದೆ. ಸೊ ಹಾಗಾಗಿ ನಾನು ಸಮಥಿಂಗ್ ಎಲ್ಲ ಹಾರ ಎಲ್ಲ ತೊಗೊಂಬಂದಿದ್ದೀನಿ ನೋಡಿ. ಹಾರ ಎಲ್ಲ ತೊಗೊಂಡು ಪೂಜೆಗಂತ ಹೋದೆ. ಅವರು ಬ್ರದರು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋಗ್ಬಿಡಲೇ ನಾವು ಅಲ್ಲಿ ಸರ್ ಇದ್ರು, ಅವರು ಟ್ರಿಪಲ್ ಸ್ಟಾರ್ ಸರ್ ಇದ್ರು. ಅವ್ರ ಜೊತೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ, ನಾವೇನು ವಾದ ಮಾಡಿಲ್ಲ. ಸರ್ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರೇನಂದ್ರು ಅಂದರೆ ಇಲ್ಲ ಬಿಡೋಕ್ಕಾಗಲ್ಲ ಅಂದರು. ಸರ್ ಯಾಕೆ ಬಿಡಲ್ಲ, ಇದೊಂದು ನಾವು ಪೂಜೆ ಮಾಡಿಬಿಟ್ಟು ಬರ್ತೀವಿ ಅಷ್ಟೇ, ನಾವು ಗಲಾಟೆ ಮಾಡಲ್ಲ, ಪೂಜೆ ಮಾಡಿಬಿಟ್ಟು ಬಂದಿದೆ, ಬಿಡೋಕ್ಕಾಗಲ್ಲ ಅಂದರು. ಇವರು ಸ್ವಲ್ಪ ಕೋಪದಿಂದ ಮಾತಾಡಿದ್ರು. ಅವ್ರು ಹಂಗಾಗಿ ಸರ್ ಅವ್ರ ಮೇಲೆ ಕೈ ಮಾಡಿದ್ರು ಸರ್. ಅಲ್ಲ, ಅವರು ನೀವು ಬಿಟ್ರೆ ಮತ್ತೊಬ್ರು ಬಂದು ಹೇಳ್ತಾರೆ, ಮತ್ತೊಬ್ರು ಬಿಡಿ ಅಂತಾರೆ. ಅವ್ರು ಎಲ್ಲರನ್ನು ಬಿಡ್ತಾ ಕೂತ್ಕೊಳಕ್ ಆಗತ್ತಾ ಸರ್? ನಾವ್ ಹೇಳಿದ್ ವರ್ಷ ಬಂದು ಪೂಜೆ ಮಾಡ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇನು ಗಲಾಟೆ ಮಾಡಿಲ್ಲ. ಹೌದು, ಇವಾಗ ನೀವು ಬರ್ತೀರಾ, ನಾಳೆ ಮತ್ತೊಬ್ಬ ಬರ್ತಾನೆ, ಇವಾಗ ಆಮೇಲೆ ಮತ್ತೊಬ್ಬ ಬರ್ತಾನೆ, ಅವ್ರನ್ನ ಬಿಟ್ಟಿದ್ರೆ ಬಿಡಲ್ಲ ಅನ್ಕೊಳ್ಳಿ ನಾವು ವಾಪಸ್ ಬಂದ್ವಲ್ವಾ? ಅಲ್ಲ, ಕೇಳದ್ ಕೇಳಿ. ಅವ್ರು ಬಿಡಲ್ಲ ಅಂದ್ರೆ ನಾವು ವಾಪಸ್ ಬರ್ತಾ ಇದ್ವಿ. ಅವ್ರು ಬಿಡಲ್ಲ ಅಂದ್ರೆ ವಾಪಸ್ ಬಂದ್ವಿ, ಅವ್ರ ಬೆಲೆ ಕೊಟ್ಟು ನಾವು ಬಂದಿದ್ದೀವಿ. ಅಷ್ಟರಲ್ಲೇನೆ ಈ ರೀತಿ ಘಟನೆಗಳಾಗಿದೆ ಸರ್. ಮತ್ತೆ ಬಿಡಲ್ಲ ಅಂತ ಗೊತ್ತಿರಿ, ಮತ್ತೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಕೊಡ್ತಾ ಇದ್ರಲ್ಲ, ಯಾಕೆ ಹೋಗೋದ ಸರ್? ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗಿದ್ವಿ ಸರ್, ನಾನು ಗಲಾಟೆ ಮಾಡಕ್ ಹೋಗಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ನನಗೆ ಹೊಡೆದಿಲ್ಲ, ಅಣ್ಣವ್ರಿಗೆ ಹೊಡೆದು. ಎಷ್ಟು ಗೇಟ್ ಹೊಡೆದ್ರು? ಒಂದು 3-4 ಗೇಟ್ ಹೊಡೆದು. 4-4 ಗೇಟ್ ಹೊಡೆದು. ಏನಿಲ್ಲ ಸರ್, ದರ್ಶನ್ ಅವರಿಗೆ 49ನೇ ವರ್ಷದ ಆರ್ಥಿಕ ಶುಭಾಶಯ. ಏನಿಲ್ಲ, ಬಂದರು, ಹುಬ್ಳಿಯಿಂದ ಬಂದಿದ್ದೀವಿ ಸರ್. ಪ್ರತಿ ವರ್ಷ ನಾವು ಹಾರ ಹಾಕ್ತೀವಿ, ದಯವಿಟ್ಟು ಇದೊಂದ್ಸಲ ಹೆಲ್ಪ್ ಮಾಡಿ ಅಂತ ಹೇಳ್ತೇವೆ. ಸರಿ ಬಾಪ ಆಯಿತು ಅಂತೇಳಿ ಹೋದೆ. ಪೊಲೀಸವ್ರಿಗೆ ಕೇಳಿದೆ, ಸರ್ ನಾವು ಇಲ್ಲೇ ಲೋಕಲ್ ಅವರೇ, ಬೇರೆ ಎಲ್ಲೂ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹಾರ ಹಾಕ್ತೀವಿ. ತೂಗು ದೀಪ ಅಂತ ಒಂದು ಫೋಟೋ ಇದೆ, ಅದಕ್ಕೆ ಹಾರ ಹಾಕ್ತೀವಿ. ಪೂಜೆ ಮಾಡಿ ಹೋಗ್ತೀನಿ, ಲಾಸ್ಟ್ ಇಯರ್ ಬಂದು ಮಾಡಿದ್ದೀನಿ, ನಾನು ಎಲ್ಲ ನ್ಯೂಸ್ ಚಾನಲ್ ಮಾತಾಡಿ ಅಂತ ಕೇಳಿದಕ್ಕೂ ಅವರು ಅವಕಾಶ ಮಾಡ್ಕೊಂಡಿಲ್ಲ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ರಾತ್ರಿ ಬೇಕಾದ್ರೆ ರಾತ್ರಿ ನೋಡಿ, ನಾವು ದರ್ಶನ್ದು ಕೇಕ್ ಕಟ್ ಮಾಡ್ತಿದ್ವಿ. ಪೊಲೀಸರು ತುಂಬ ಹಲ್ಲೆ ಮಾಡಿದ್ರು. ಎಷ್ಟು ರೇಟ್ ಹೊಡೆದ್ರು? 3 ರೇಟ್ ಹೊಡೆದ್ರು. ಸಾಕ್ಷಿ ಇವರೇ ಇದ್ದಾರೆ ನೋಡಿ. ಗಲಾಟೆ ಏನು ಮಾತಾಡಿಲ್ಲ ಸರ್, ಇವ್ರನ್ನ ಕೇಳಿ, ಇಲ್ಲೇ ಇದ್ದಾರಲ್ಲ ಸರ್. ದಯವಿಟ್ಟು ಬಿಡಿ, ಇವ್ರು ಯಾರೋ ನಮ್ಮ ಥರ ಅಭಿಮಾನಿಗಳೇ, ಒಂದು ಹಾರ ಹಾಕ್ತಾರೆ ಅಷ್ಟೇ, ಪೂಜೆ ಮಾಡಿಸ್ತೀವಿ ಅಂತ ಕೇಳಿದ್ದಕ್ಕೆ ತುಂಬ ಹೊಡೆದ್ರು. ಅವ್ರು ಹೇಳ್ತಾ ಇದ್ದಾರೆ ಮೆಡಿಕಲ್ ಮಾಡಿಸ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ದೊಡ್ಡ ಪ್ರೊಸೀಜರು. ಮೊದಲೇ ಭಾಷೆ ಹೆಸರು ಕಳಿಸ್ಬೇಕು ಅಂತಾನೆ ತುಂಬ ಜನಗಳಿರ್ತಾರೆ. ಇವತ್ತು ನಾವು ಹೋಗಿ ಮಾಡಿದ್ರೆ ಇನ್ನೂ ನ್ಯೂಸೆನ್ಸ್ ಆಗುತ್ತೆ, ಬೇಡ. ಪರವಾಗಿಲ್ಲ, ಒದೇ ತಿಂದರೂ ಪರವಾಗಿಲ್ಲ. ನಾವು ದರ್ಶನ್ ಅಭಿಮಾನಿಗಳಾಗಿ ನಾವೆಲ್ಲ ಸಹಿಸ್ಕೊಂತೀವಿ. ಆದಷ್ಟು ಬೇಗ ಬರ್ತಾರೆ, ಬಂದೇ ಬರ್ತಾರೆ. ನಮ್ದೇನಾದ್ರು ತಪ್ಪಿತ್ತು ಅದು ತಪ್ಪಿರಲಿಲ್ಲ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಇವರು ಸ್ವಲ್ಪ ಸರ್ ಬಿಡಿ ಸರ್, ನಾವು ಪೂಜೆ ಮಾಡಬೇಕು, ನಾವು ವರ್ಷ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅವ್ರಿಗೆ ಕೋಪ ಬಂದು ಹೋಗೋದಿಲ್ಲ. ಒಂದು ಮಾತು ಕೆಟ್ಟದಾಗ ಮಾತಾಡಿಲ್ಲ ಸರ್. ಅವ್ರು ಹೇಳ್ತಾರೆ ಆನ್ ಡ್ಯೂಟಿ ಆಫೀಸರ್ ಅಂತೇಳಿ. ನಾವು ಅಭಿಮಾನಿಗಳ ಒದೆ ತಿನ್ಬೇಕಾ ಸರ್, ಸಾಯ್ಬೇಕಾ ಸರ್? ಇದೆಲ್ಲ ತಪ್ಪು. ಅವ್ರಿಗೆ ಹೇಳಿದೆ, ಅವ್ರು ಕೊಟ್ಟ ಮಾತಂಗೆ ನಾವು ರಿಟರ್ನ್ ಬರ್ತಾ ಇದ್ವಿ. ಮಾರನಗರ ಸಬ್ ಇನ್ಸ್ಪೆಕ್ಟರ್ ತುಂಬ ದೊಡ್ಡ ಪ್ರೊಸೀಜರ್ ಆಗುತ್ತೆ. ಪರವಾಗಿಲ್ಲ, ಬೇಡ, ಒದೆ ತಿಂತೀವಿ, ಅಭಿಮಾನಿಯಾಗಿ ಒದೆ ತಿಂತೀವಿ, ಸಹಿಸ್ಕೊಂತೀವಿ ಅವ್ರಿಗೋಸ್ಕರ. ನೀವು ಸೈನ್ಸ್ ಮಾಡಲ್ಲ ಅಷ್ಟೇ ಏನ್ರಪ್ಪ? ಹೌದಾ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.